ಶ್ರೀ ವಾಸವಿ ಕನ್ನಿಕಾದೇವಿ ಪುರಾಣ ಮಂಗಳಾಚರಣೆ ಅಧ್ಯಾಯ 1. ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ವಿಘ್ನಗಳೆಂಬ ಅಂಧಕಾರವನ್ನು ಭೇದಿಸುವ ಕಾಂತಿಸ್ವರೂಪನು, ಅಪಾರ ದಯಾಪೂರ್ಣ ದೃಷ್ಟಿಯುಳ್ಳವನು ಆದ ಗಜಮುಖನಿಗೆ ನಮಸ್ಕಾರ. ವೇದಗಳಲ್ಲಿ ಪರಾವಿದ್ಯೆ ಎಂದು ಯಾವ ದೇವಿಯು ಕರೆಯಲ್ಪಟ್ಟಿರುವಳೋ, ಯಾವ ಶಕ್ತಿಯು ಸರ್ವವನ್ನು ತಿಳಿದವಳು, ಭವಬಂಧನಗಳನ್ನು ನಿವಾರಿಸುವ ನೈಪುಣ್ಯವಿರುವವಳು, ಸರ್ವಾಶ್ರಯವಾಗಿರುವವಳು, ಸರ್ವೋಪಾದಿಗಳಲ್ಲಿ ಚೈತನ್ಯ ಶಕ್ತಿ ರೂಪಿಣಿಯಾಗಿರುವವಳು, ದುರಾತ್ಮರಿಂದ ಅರಿಯಲ್ಪಡುವವಳು, ಮಹಾತ್ಮರಾದ ಮುನಿಗಳಿಂದ ಧ್ಯಾನ ಮಾರ್ಗದಲ್ಲಿ ತಿಳಿಯಲ್ಪಡುವವಳು, ಇಹಲೋಕದ ಪ್ರತ್ಯಕ್ಷ ದೈವವಾಗಿರುವಳು, ಆ ಭಗವತಿ ಸರ್ವದಾ ಅಭೀಷ್ಟಗಳನ್ನು ನೀಡಲಿ. ಹ್ರೀಂಕಾರಾಗ್ನಿಯಲ್ಲಿ ಜನಿಸಿದ ದೇವಿ, ಓಂಕಾರಾಮೃತ ರೂಪಿಣಿಯಾದ ಜನನಿ, ಜಗತ್ತಿಗೆ ಹಿತವೆಸಗುವ ಜಗನ್ಮಾತೆ, ಯೋಗಮಾಯೆ ಕನ್ಯೆ, ನಿನಗೆ ನಮಸ್ಕಾರ. ಮಂತ್ರಾಕ್ಷರಮಯವಾದ ಶಕ್ತಿ ಮಾತೃಕಾ ರೂಪಗಳನ್ನು ಧರಿಸಿದವಳೆ, ನವದುರ್ಗಾತ್ಮಿಕೆಯಾದ ದೇವಿ, ಸಾಕ್ಷಾತ್ ಕನ್ನಿಕಾ ಪರಮೇಶ್ವರಿಯೇ, ನಿನಗೆ ಪ್ರಣಾಮಗಳು. ಶ್ರೀ ವಾಸವಿ ಕನ್ನಿಕಾದೇವಿಯ ಸಚ್ಚರಿತ್ರೆಯಲ್ಲಿ ಮಾತ್ಸರ್ಯವಿಲ್ಲದ ಸಜ್ಜನರು ತಿಳಿಯಬೇಕಾದ ಸತ್ಯ, ಕಪಟವಿಲ್ಲದ ಪರಮಧರ್ಮ ಮತ್ತು ತಾಪತ್ರಯಗಳನ್ನು ತೊಲಗಿಸುವ ಶುಭಪ್ರದವಾದ, ಜ್ಞಾನಪ್ರದವಾದ, ಮೋಕ್ಷ ಪ್ರಸಾದಕರವಾದ ಒಂದು ವಸ್ತುವಿದೆ. ಶುಶ್ರೂಷುಗಳಾಗಿ ಇದನ್ನು ಸೇವಿಸುವವರ ಹೃದಯಗಳಲ್ಲಿ ತಕ್ಷಣವೇ ದೇವಿ ಸಾಕ್ಷಾತ್ಕಾರ ಉಂಟಾಗುವುದು. ಅಂದರೆ ಶ್ರೀ ವಾಸವಿ ಕನ್ನಿಕಾದೇವಿ ಸಚ್ಚರಿತ್ರೆಯನ್ನು ಆದರದಿಂದ ಕಾಣುವುದು, ಅಧ್ಯಯನ ಮಾಡುವುದು, ಅನುಸರಿಸುವುದು ಎಂಬ ಮಾರ್ಗಗಳ ಮೂಲಕ ಹೃದಯಪೂರ್ವಕವಾಗಿ ಸೂಚಿಸುವವರಿಗೆ ಕೂಡಲೇ ದೇವಿಯು ಸಾಕ್ಷಾತ್ಕರಿಸುವಳೆಂದು ಭಾವ. ನಿಗಮಸಾರಮಿಂದಂ, ಇದು ಮಿಗಿಲಾದ ಪುಣ್ಯಪ್ರದವಾದ ವೇದಸಾರವು ವೇದವ್ಯಾಸ ಮುನೀಂದ್ರರ ಮುಖಾರವಿಂದದಿಂದ ಸ್ರವಿಸಿದ ಅಮೃತ ರಸವು, ಪರಮ ಪವಿತ್ರವಾದ ಈ ಶಕ್ತಿ ಕಥಾಮೃತವನ್ನು ಶ್ರೇಷ್ಠ ಭಕ್ತಿ ಪಾರಾಯಣರು ಮತ್ತೆ ಪಾನ ಮಾಡಬೇಕು. ಈಗ ಪ್ರಥಮ ಅಧ್ಯಾಯವನ್ನು ಓದೋಣ. ಇಷ್ಟು ನಾವು ಮಂಗಳಾಚರಣೆಯನ್ನು ಶ್ರೀ ವಾಸವಿ ಕನ್ನಿಕಾದೇವಿಯ ಪುರಾಣದಲ್ಲಿ ಮಂಗಳಾಚರಣೆಯನ್ನು ಮಾಡಿದೆವು. ಈಗ ಕನ್ನಡದಲ್ಲಿ ಅಧ್ಯಾಯ 1, ಪ್ರಥಮ ಅಧ್ಯಾಯ, ಶ್ರೀ ವಾಸವಿ ಕನ್ನಿಕಾದೇವಿಯ ಒಂದು ಪುರಾಣವನ್ನು ಓದೋಣ. ಸಾಲಂಕಾಯನ ಮುನಿ ಆಶ್ರಮಕ್ಕೆ ಮಣಿಗುಪ್ತಾದಿಗಳ ಆಗಮನ. ಪರಮ ಪಾವನವಾದ ಗೋದಾವರಿ ನದೀ ತೀರದಲ್ಲಿ ವಿವಿಧ ಫಲವೃಕ್ಷಗಳಿಂದ ವಿರಾಜಿಸುತ್ತಾ ಶುಕ, ಪಿಕ, ಮಯೂರ, ವಿಹಂಗಾದಿಗಳ ಸುಮಧುರವಾದ ಕೂಜಿತದ ವೀಣಾನಾದವನ್ನು ಆಸ್ವಾದಿಸುತ್ತಾ ಪ್ರಾತಃ ಸಾಯಂಕಾಲಗಳಲ್ಲಿ ಆಚರಿಸುವ ಹೋಮಗಳ ಆಜ್ಯ ಧೂಮ ಪರಿಮಳದಿಂದ ತುಂಬಿ ನಾನಾ ವಿಧ ಪುಷ್ಪ ಪರಾಗಭರಿತವಾಗಿ ಪ್ರಶಾಂತತೆಯಿಂದ ವಿರಾಜಿಸುವ ಒಂದು ಋಷ್ಯಾಶ್ರಮವಿತ್ತು. ಆ ಆಶ್ರಮದಲ್ಲಿ ತನ್ನ ಶಿಷ್ಯಗಣಗಳಿಂದ ನಿರಂತರ ವೇದಾಂಗಗಳನ್ನು, ಷಟ್ಶಾಸ್ತ್ರಗಳನ್ನು, ಪುರಾಣೇತಿಹಾಸಗಳನ್ನು ನಿಷ್ಠೆಯಿಂದ ಪಠಣ ಮಾಡಿಸುವವರು, ವೇದಾಂಗ ಪಾರಂಗತರು, ನಿತ್ಯ ತರ್ಪಣಗಳಿಂದ ದೇವತೆಗಳನ್ನು, ಪಿತೃಗಳನ್ನು ಸಂತೃಪ್ತಿಗೊಳಿಸುವ ಸದಾಚಾರ ಪರಾಯಣರು, ಜಿತೇಂದ್ರಿಯರು, ಪರಮಶಾಂತರು, ತಪೋಧನರು, ಸಾಕ್ಷಾತ್ ಬ್ರಹ್ಮದೇವನಂತೆ ತೇಜೋವಂತರೂ ಆದ
ಸಾಲಂಕಾಯನ ಋಷಿವರ್ಯರು ವಿರಾಜಿಸುತ್ತಿದ್ದರು. ಒಂದು ದಿನ ಪ್ರಭಾತ ಸಮಯದಲ್ಲಿ ಮಹಾನುಭಾವರು, ಸತ್ಯಸಂದರ್ಭರು, ತಪೋನಿಷ್ಠರು, ವೇದವೇತ್ತರು, ಜಿತಕ್ರೋಧರು, ಸಂಯಮವರೇಣ್ಯರೂ ಆದ ಮಣಿಗುಪ್ತಾದಿ ವೈಶ್ಯೋತ್ತಮರು ಸಾಲಂಕಾಯನರನ್ನು ದರ್ಶಿಸುವ ಆಕಾಂಕ್ಷೆಯಿಂದ ಶುಭಪ್ರದವಾದ ಆ ಆಶ್ರಮಕ್ಕೆ ಆಗಮಿಸಿದರು. ವಿದ್ವದ್ವರೇಣ್ಯರಾದ ಸಾಲಂಕಾಯನ ಮಹರ್ಷಿಗಳು ಅವರನ್ನು ವಿಶೇಷ ಆದರಾಭಿಮಾನಿಗಳಿಂದ ಆಹ್ವಾನಿಸಿ ಅರ್ಘ್ಯ, ಪಾದ್ಯ, ಮಧುಪರ್ಕಾದಿಗಳನ್ನಿತ್ತು, ದರ್ಭಾಸನಗಳನ್ನಿತ್ತು ಆದರಿಸಿದರು. ಅನಂತರ ಅನುರಾಗಪೂರ್ಣವಾದ ಮಧುರ ವಚನಗಳಿಂದ, ಓ ವೈಶ್ಯೋತ್ತಮರೇ, ನೀವು ಕುಶಲವಲ್ಲವೇ? ನಿಮ್ಮ ಆಗಮನದಿಂದ ನಮಗೆ ಪರಮಾನಂದವಾಯಿತು. ನೀವು ಎಲ್ಲಿಂದ ಹೊರಟಿರಿ? ಎಲ್ಲಿಗೆ ಹೋಗುತ್ತಾ ಇಲ್ಲಿಗೆ ಆಗಮಿಸಿದಿರಿ? ತಿಳಿಸಬೇಕು ಎಂದು ಆತ್ಮೀಯತೆಯಿಂದ ಕೇಳಿದರು. ಅದನ್ನು ಕೇಳಿದ ಮಣಿಗುಪ್ತಾದಿಗಳು, ಗುರುಶ್ರೇಷ್ಠರೇ, ನಾವು ಜ್ಯೇಷ್ಠಶೈಲದಿಂದ ತೀರ್ಥಯಾತ್ರಾಭಿಲಾಷಿಗಳಾಗಿ ಹೊರಟು ಹಿಮವಂತ, ಹೇಮಕೂಟ, ಪಾರಿಯಾತ್ರ, ವಿಂಧ್ಯಾಚಲ, ಸಹ್ಯಾಚಲ, ಸುರಾಚಲ, ವೆಂಕಟಾಚಲಾದಿ ಮಹಾಪರ್ವತಗಳನ್ನು ದರ್ಶಿಸಿದೆವು. ಮೋಕ್ಷಪ್ರದವಾದ ಅಯೋಧ್ಯೆ, ಮಧುರ, ಮಾಯಾ, ಕಾಶಿ, ಕಂಚಿ, ಆವಂತಿಕ ಮೋಕ್ಷಪ್ರದವಾದ ಅಯೋಧ್ಯೆ, ಮಧುರ, ಮಾಯಾ, ಕಾಶಿ, ಕಂಚಿ, ಆವಂತಿಕ ಮೊದಲಾದ ಪುಣ್ಯಕ್ಷೇತ್ರಗಳನ್ನು ಸೇವಿಸಿದೆವು. ಲೋಕಪಾವನಕರವಾದ ಗಂಗಾ, ಯಮುನಾ, ಸರಸ್ವತಿ, ನರ್ಮದಾ, ಯರ್ಮಣ್ವತಿ, ಚಂದ್ರಭಾಗ, ಶರಾವತಿ, ಗೋಮತಿ, ಕಾವೇರಿ, ತಾಮ್ರಪರ್ಣಿ, ಬಾಹುದಾ, ರೇವಾ, ಕೃಷ್ಣವೇಣಿ ಇತ್ಯಾದಿ ನದಿಗಳಲ್ಲಿ ಮಿಂದೆವು. ಹಿಂದೂ ಮಹಾಸಮುದ್ರದಲ್ಲಿ ಸ್ನಾನ ಮಾಡಿ ಬ್ರಹ್ಮಕುಂಡ ತೀರ್ಥಸೇವನೆಯಲ್ಲಿ ನಮ್ಮ ಯಾತ್ರೆಯನ್ನು ಮುಗಿಸಲೆಣಿಸಿ ಭವನಿವಾರಕವಾದ ತಮ್ಮ ಪಾದಾರವಿಂದಗಳ ಸನ್ನಿಧಿಗೆ ಬಂದೆವು. ನಿಮ್ಮ ದರ್ಶನ ಭಾಗ್ಯದಿಂದ ಧನ್ಯರಾದೆವು. ಈಗ ನಿಮ್ಮಿಂದ ಅತ್ಯಂತ ಪುಣ್ಯಪ್ರದವಾದ ಒಂದು ಚರಿತ್ರೆಯನ್ನು ಕೇಳಬೇಕೆಂದು ಅತೀವ ಕಾತರರಾಗಿದ್ದೇವೆ. ಈಗ ನಮ್ಮ ವೈಶ್ಯರ ವಂಶಕತೆಯು ಶ್ರವಣಯೋಗ್ಯವಾಗಿದೆ. ಆಚಾರ್ಯೋತ್ತಮ, ಪರಮೇಶ್ವರಿ, ಪರಾಂಬಿಕೆ, ಯೋಗಮಾಯ ಕನ್ಯೆ ಎಂದು ಅನೇಕ ನಾಮಗಳಿಂದ ಕೀರ್ತಿಸಲ್ಪಡುತ್ತಿರುವ ಆದಿಶಕ್ತಿಯು ನಮ್ಮ ಅದೃಷ್ಟವಶದಿಂದ ವೈಶ್ಯವಂಶದಲ್ಲಿ ವಾಸವಿ ಕನ್ಯಕಾ ಎಂಬ ಹೆಸರಿನಲ್ಲಿ ಹುಟ್ಟಿದಳೆಂದು ನಮ್ಮ ಪೂರ್ವಜರು ಕನ್ಯಕೆಯೊಡನೆ ಒಂದು ನಿರಂಕುಶ ಪ್ರಭುತ್ವವನ್ನು ವಿರೋಧಿಸುತ್ತಾ ಮಹಾನ್ ಆಂದೋಲನ ನಡೆಸಿ ಅಗ್ನಿಯಲ್ಲಿ ಪ್ರವೇಶಿಸಿ ಆತ್ಮಾರ್ಪಣ ಮಾಡಿಕೊಂಡರೆಂದು ಜಗನ್ಮಾತೆಯಾದ ಶ್ರೀ ವಾಸವಿ ಕನ್ನಿಕಾದೇವಿಯು ಈ ಕಲಿಯುಗದಲ್ಲಿ ವಿನೂತನ ವಿಧಾನದಿಂದ ಧರ್ಮ ಸಂಸ್ಥಾಪನೆ ಮಾಡಿದಳೆಂದು ಹಿರಿಯರು ಪರಿಪರಿ ವಿಧಾನಗಳಲ್ಲಿ ಹೇಳಿರುವುದನ್ನು ಕೇಳಿದ್ದೇವೆ. ನಮ್ಮ ಪೂರ್ವವೈಶ್ಯರು ಮೊಟ್ಟ ಮೊದಲಿಗೆ ಕೈಲಾಸವಾಸಿಗಳೆಂದು ಕೈಲಾಸನಾಥನ ಆದೇಶಾನುಸಾರ ಲೋಕ ಕಲ್ಯಾಣಾರ್ಥವಾಗಿ ಭೂಲೋಕಕ್ಕೆ ಬಂದರೆಂದು ನಮ್ಮ ಪೂರ್ವಜರು ಹೇಳಿರುವರು. ಈ ದಿನ ತಾವು ಆ ವೈಶ್ಯವಂಶ ಚರಿತ್ರೆಯನ್ನು, ಕನ್ನಿಕಾವತಾರ ತತ್ವವನ್ನು, ಆ ದೇವಿಯ ಜೀವನ ಕಥೆಯನ್ನು ನಮಗೆ ವಿಷಾದವಾಗಿ ತಿಳಿಯಪಡಿಸಿರೆಂದು ವಿಶೇಷವಾಗಿ ಪ್ರಾರ್ಥಿಸುತ್ತೇನೆ. ದಯಾಮಯರಾದ ತಾವು ವಾತ್ಸಲ್ಯದಿಂದ ಆ ಸಮಸ್ತ ವಿಷಯವನ್ನು ನಮಗೀಗ ಶ್ರುತಪಡಿಸಿರಿ. ಅದಕ್ಕೆ ತಾವೇ ಸಮರ್ಥರು ಎಂದು ವಿನಯದಿಂದ ಶಿರಬಾಗಿ ಬೇಡಿಕೊಂಡರು. ನೈಮಿಷಾರಣ್ಯ ವರ್ಣನೆ, ಪುರಾಣ ಸಂಖ್ಯಾಕಥನ. ಆಗ ಸಾಲಂಕಾಯನರು ಅವರ ವಿನಯದಿಂದ ಬಹಳ ಸಂತುಷ್ಟರಾಗಿ, ಓ ವೈಶ್ಯೋತ್ತಮರೇ, ಪರಮ ಪವಿತ್ರವೂ
ಪಾಪನಾಶಕವೂ ಶುಭಪ್ರದವೂ ಆದ ನಿಮ್ಮ ವಂಶಚರಿತ್ರೆಯನ್ನು ಮತ್ತು ಮೋಕ್ಷಪ್ರದವಾದ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದಿವ್ಯ ಕಥೆಯನ್ನು ನಿಮಗೀಗ ಹೇಳುವೆನು. ಇದು ಸರ್ವ ಸೌಭಾಗ್ಯ ಸಂಪದಗಳನ್ನು ಉಂಟು ಮಾಡುವಂತಹದ್ದಲ್ಲದೆ ಕೈವಲ್ಯದಾಯಕವೂ ಆಗಿದೆ. ಈ ಪುಣ್ಯ ಕಥೆಯನ್ನು ಕೇಳುವವರು ಪಠಿಸುವವರು ಧನ್ಯರಾಗುವರು. ಅವರ ಮನೆಗಳಲ್ಲಿ ಧನ ಕನಕ ವಸ್ತು ವಾಹನಾದಿಗಳು ಸಮೃದ್ಧವಾಗುತ್ತವೆ. ಅವರ ಅಂಗಳದಲ್ಲಿ ಕಲ್ಪತರುವು ನೆಲೆಸುವುದು. ಅವರ ಗೋಶಾಲೆಗಳಲ್ಲಿ ಕಾಮಧೇನು ವಾಸಿಸುವುದು. ಅವರ ಕೈಗಳಲ್ಲಿ ಚಿಂತಾಮಣಿ ಹೊಳೆಯುವುದು. ಇದು ನಿಶ್ಚಯವಾಗಿಯೂ ಸತ್ಯ. ಆದ್ದರಿಂದ ನೀವು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಶ್ರವಣ ಮಾಡಿರಿ ಎಂದು ಈ ವಿಧವಾಗಿ ಹೇಳಲಾರಂಭಿಸಿದರು. ಓ ಪುಣ್ಯಶೀಲರೇ, ಬ್ರಹ್ಮರ್ಷಿ ಸಮೂಹಗಳಿಂದ ಶೋಭಿಸುತ್ತಾ ಸರ್ವದಾ ವೇದನಾದದಿಂದ ಪ್ರತಿಧ್ವನಿಸುವ ನೈಮಿಷಾರಣ್ಯವೆಂಬ ಪುಣ್ಯವನದಲ್ಲಿ ಪವಿತ್ರವಾದ ಗೋಮತೀ ನದಿ ತೀರದಲ್ಲಿ ಒಂದು ಮಹಾಋಷ್ಯಾಶ್ರಮವೂ ಇದೆ. ನೈಮಿಷಾರಣ್ಯದ ಮಹತ್ವವು ಅತ್ಯಂತ ವಿಶಿಷ್ಟವಾಗಿದೆ. ಪೂರ್ವದಲ್ಲಿ ಅತ್ರಿ, ಭೃಗು, ವಸಿಷ್ಠ, ಮರೀಚಿ, ಗಾಲವಾದಿ ಋಷಿ ಪ್ರಮುಖರು ಬ್ರಹ್ಮನ ಬಳಿ ಹೋಗಿ ತಾವು ನಿರ್ವಿಘ್ನವಾಗಿ ತಪಸ್ಸನ್ನಾಚರಿಸಿಕೊಳ್ಳಲು ಅನುಕೂಲವಾದ ಪ್ರದೇಶವನ್ನು ತೋರಿಸಬೇಕೆಂದು ಆ ಬ್ರಹ್ಮನನ್ನು ಪ್ರಾರ್ಥಿಸಿದರು. ಆಗ ಆ ಚತುರ್ಮುಖನು ಮನೋಮಯ ಎಂಬ ಚಕ್ರವನ್ನು ಸೃಷ್ಟಿಸಿ ಅದನ್ನು ಭೂಮಿಯ ಮೇಲೆ ಉರುಳಿಸಿ ಮುನಿಗಳೊಡನೆ, ಓ ಮುನಿಗಳೇ, ನೀವು ಆ ಚಕ್ರದ ಹಿಂದೆ ಸಾಗಿರಿ. ಇದರ ಕಡಾಣಿ ಮುರಿದು ಆ ಚಕ್ರ ಎಲ್ಲಿ ಬಿದ್ದು ಹೋಗುವುದೋ ಆ ಪ್ರದೇಶವೇ ನಿಮ್ಮ ತಪಶ್ಚರ್ಯೆಗೆ ಸೂಕ್ತವಾಗಿದೆ ಎಂದು, ಅಲ್ಲಿ ಕಲಿಯು ಪ್ರವೇಶಿಸಲಾರನೆಂದು ಅದೇ ಅತ್ಯುತ್ತಮ ಪುಣ್ಯ ಸ್ಥಾನವೆಂದು ಗುರುತಿಸಿರಿ ಎಂದು ಹೇಳಿ ಕಳುಹಿಸಿದನು. ಆ ಚಕ್ರವು ಉರುಳುತ್ತಾ ಉರುಳುತ್ತಾ ಒಂದು ಅರಣ್ಯದಲ್ಲಿ ಬಿದ್ದು ಹೋಯಿತು. ನೇಮಿ ಎಂದರೆ ಚಕ್ರದ ಕಡಾಣಿ. ನೇಮಿಹಿ ಶೀರ್ಯತೆಸ್ಮಿನ್ ಇತಿ ನೈಮಿಷಃ ಎಂಬ ಉತ್ಪತ್ತಿಯಿಂದ ಆ ಅರಣ್ಯಕ್ಕೆ ನೈಮಿಷಾರಣ್ಯವೆಂದು ಹೆಸರಾಯಿತು. ನೈಮಿಷಾರಣ್ಯದಲ್ಲಿ ತಪೋಯಜ್ಞಗಳಿಗೆ ಎಂದೂ ವಿಘ್ನಗಳು ಸಂಭವಿಸುವುದಿಲ್ಲ. ಇದು ಆ ಸ್ಥಳದ ಮಹಾತ್ಮೆ. ಪುಣ್ಯ ನಿಲಯವಾದ ಆ ಅರಣ್ಯದಲ್ಲಿ ಮಯೂರಗಳು, ಸರ್ಪಗಳು, ಮುಂಗೂಸಿಗಳು, ಹುಲಿಗಳು, ಗೋವುಗಳು ಮೊದಲಾದ ಜಂತುಗಳೆಲ್ಲ ಸಹಜವಾದ ತಮ್ಮ ಪರಸ್ಪರ ಜಾತಿ ವೈರವನ್ನು ಮರೆತು ಸ್ನೇಹ ವಾತ್ಸಲ್ಯಗಳಿಂದ ಕೂಡಿ ಸಂಚರಿಸುತ್ತಿದ್ದವು. ಆ ಮಹತ್ತರವಾದ ಕಾನನದಲ್ಲಿ ಬ್ರಹ್ಮವೇತ್ತರಾದ ಮಹರ್ಷಿಗಳು ಸುದೀರ್ಘಕಾಲ ನಡೆಯುವ ಸತ್ರಯಾಗವೆಂಬ ಮಹಾಯಜ್ಞವನ್ನು ನಡೆಸಲಾರಂಭಿಸಿದರು. ವೇದಾಂಗ ಪಾರಂಗತರು, ಬ್ರಹ್ಮಜ್ಞಾನ ಸಂಪನ್ನರು, ಲೋಕಹಿತಾಭಿಲಾಷಿಗಳು ಮತ್ತು ಕರುಣಾಮಯರು ಆದ ಶುಕ, ಶಕ್ತಿ, ವ್ಯಾಸ, ವಸಿಷ್ಠ, ಗಾಲವ, ಪರಾಶರಾದಿಗಳು, ತೇಜೋನಿಧಿಗಳಾದ ಮೈತ್ರೇಯ, ಶರಭಂಗಾದಿಗಳು, ಮಹಾತಪಸ್ವಿಗಳಾದ ಗರ್ಗ, ಕಶ್ಯಪ, ಮಾಂಡವ್ಯ, ಶೌನಕ, ವಿಶ್ವಾಮಿತ್ರಾದಿಗಳು, ಜ್ಞಾನ ಸಂಪನ್ನರಾದ ಅತ್ರಿ, ಭೃಗು, ಕುತ್ಸ, ಉತ್ಸಕ, ತಿತ್ತಿರ, ಉದ್ದಾಲಕ, ಕಪಿಲ, ಚ್ಯೌವನ, ಕಣಾದ, ಗೌತಮ, ಸುತೀಕ್ಷ್ಣ, ಜಮದಗ್ನಿ, ಶತಾನಂದಾದಿಗಳು ಒಂದು ಸಮುದಾಯವಾಗಿ ಸೇರಿ ಆ ಮಹಾಸತ್ರಯಾಗವನ್ನು ಮಾಡಲು ಉದ್ಯುಕ್ತರಾದರು. ಆ ಸಮಯದಲ್ಲಿ ಪೌರಾಣಿಕೋತ್ತಮರಾದ ಸೂತ ಮಹಾಮುನಿಗಳು ಯಾಗದೀಕ್ಷೆಯನ್ನು ಹೊಂದಿ ಅಲ್ಲಿಗೆ ಆಗಮಿಸಿದರು. ಆಶೇಷ ವೇದಾಂತ ಪರಿಶೋಧಕರು, ಸಮಸ್ತ ಪುರಾಣೇತಿಹಾಸಗಳ ರಹಸ್ಯಗಳನ್ನು ಬಲ್ಲವರು, ಮೃಗ ಚರ್ಮಧಾರಿಗಳು, ಜಟಾಮುಕುಟ ಶೋಭಿತರೂ ಆದ ಪ್ರತ್ಯಕ್ಷ ಪರಮೇಶ್ವರನಂತೆ ಪ್ರಕಾಶಿಸುತ್ತಿದ್ದ ಆ ಸೂತ ಮುನಿಗಳನ್ನು ದರ್ಶಿಸಿ ಶೌನಕಾದಿ ಮಹಾಮುನಿಗಳು ಅರ್ಘ್ಯಪಾದ್ಯಾದಿಗಳಿಂದ ಅವರನ್ನು ಪೂಜಿಸಿ ಸುಖಾಸನವನ್ನಿತ್ತರು.
ಅವರು ಪುಣ್ಯ ಕಥೆಗಳನ್ನು ಕೇಳಬೇಕೆಂದು ಕುತೂಹಲವುಳ್ಳವರಾಗಿ, ಓ ವ್ಯಾಸ ಶಿಷ್ಯವರ್ಯ, ಮಹಾನುಭಾವ, ಪೂರ್ವದಲ್ಲಿ ನೀನು ಸಮಸ್ತ ಪುರಾಣ ಉಪಪುರಾಣಗಳನ್ನು, ಪುರಾಣ ಲಕ್ಷಣಗಳನ್ನು, ಇತಿಹಾಸ ಮೊದಲಾದವುಗಳನ್ನು ಉಪನ್ಯಾಸ ನೀಡಿದಿರಿ. ವೈಷ್ಣವ, ಬ್ರಹ್ಮಕೈವತ್ರ, ಭವಿಷ್ಯ, ಭಾಗವತ, ಲೈಂಗ್ಯ, ಬ್ರಾಹ್ಮ್ಯ, ನಾರದೀಯ, ಬ್ರಹ್ಮಾಂಡ, ಪದ್ಮ, ಮಾರ್ಕಂಡೇಯ, ಆಗ್ನೇಯ, ವರಾಹ, ವಾಮನ, ಗರುಡ, ಮಾತ್ಸ್ಯ, ಕೂರ್ಮ, ಸ್ಕಾಂದ, ವಾಯುವ್ಯ ಎಂಬ 18 ಮಹಾಪುರಾಣಗಳನ್ನು ಸನತ್ಕುಮಾರ, ನಾರಸಿಂಹ, ನಾರದೀಯ, ಶಿವಪುರಾಣ, ಊರ್ಧಾಸ, ದುರ್ವಾಸ, ಕಪಿಲ, ಸಾಂಬ, ಮಾನವ, ಔನಸ, ವಾರುಣ, ಕಾಳಿಕ, ನಂದಿ, ಸೌರ, ಆದಿತ್ಯ, ಪರಾಶರ, ಮಹೇಶ್ವರ, ಭಾಗವತ, ವಸಿಷ್ಠ ಎಂಬ 18 ಉಪಪುರಾಣಗಳನ್ನು, ಮತ್ತೆ ಸರ್ಗ, ಪ್ರತಿಸರ್ಗ, ವಂಶ, ಮನ್ವಂತರ, ವಂಶಾನು ಚರಿತೆ ಎಂಬ 5 ಪುರಾಣ ಲಕ್ಷಣಗಳನ್ನು ನೀವು ಸವಿಸ್ತಾರವಾಗಿ ತಿಳಿಸಿದಿರಿ. ಮಹಾಪುರಾಣಗಳಲ್ಲಿ ಸ್ಕಾಂದ ಪುರಾಣವು ಅತಿ ವಿಚಿತ್ರವಾದ ಕಥೆಗಳಿಂದ ಕೂಡಿದ್ದು ಪ್ರಸಿದ್ಧವಾಗಿದೆ. ಆ ಸ್ಕಾಂದ ಪುರಾಣದಲ್ಲಿಯ ಉತ್ತರಖಂಡದಲ್ಲಿ ವಿವರಿಸಲಾಗಿರುವ ದ್ವಿಜಾನುಸರಣಿಯ ಸನಾತನ ಧರ್ಮಗಳನ್ನು, ಆಜ್ಞಾತ್ಮರಾದ ದ್ವಿಜರ ಕಥೆಗಳನ್ನು, ಪಾಪಹರವಾದ ಆದರ್ಶ ರಾಜವಂಶೀಯ ಕಥೆಗಳನ್ನು ವಿಷಾದವಾಗಿ ನೀವು ವಿವರಿಸಿದಿರಿ. ಈಗ ಆದಿಶಕ್ತಿಯ ಅವತಾರ ಸಂಬಂಧವಾದ ವೈಶ್ಯರ ಪವಿತ್ರ ಚರಿತ್ರೆಯ ಬಗ್ಗೆ ನಿಮ್ಮಿಂದ ಕೇಳಿ ತಿಳಿಯಬೇಕಾಗಿದೆ. ಒಮ್ಮೆ ನೀವು ಈ ವೈಶ್ಯ ವೃತ್ತಾಂತವನ್ನು ತಿಳಿಸಿರುವಿರಿ. ಆದರೂ ಈಗ ಆ ಚರಿತ್ರೆಯನ್ನು, ಪರಾಶಕ್ತಿಯ ಅವತಾರ ಕಥೆಗಳನ್ನು, ವೈಶ್ಯರ ಜೀವನ ವಿಧಾನಗಳನ್ನು, ಕಲಿಯುಗದಲ್ಲಿರುವ ಅವರ ಆಚಾರ ವ್ಯವಹಾರಾದಿಗಳನ್ನು ಕುರಿತು ವಿಷಾದವಾಗಿ ತಿಳಿಸಿರಿ ಎಂದು ಪ್ರಾರ್ಥಿಸಿದರು. ಆಗ ಪುರಾಣ ಪಂಡಿತ ಶ್ರೇಷ್ಠರಾದ ಸೂತ ಮುನಿಗಳು, ಓ ಮಹರ್ಷಿಗಳೇ, ನೀವು ಎಲ್ಲ ತಿಳಿದವರಾಗಿಯೂ ಕೂಡ ನನ್ನಲ್ಲಿಯ ವಾತ್ಸಲ್ಯದಿಂದ ನನ್ನನ್ನು ಹಿರಿಯವನನ್ನಾಗಿ ಮಾಡಿ ಹೀಗೆ ಕೇಳುತ್ತಿದ್ದೀರಿ. ನಾನು ತಿಳಿದಷ್ಟು ವಿಷಯಗಳನ್ನು ವಿಷಾದಪಡಿಸುವೆನು ಎಂದು ಹೇಳಿ ಗುರು ನಮಸ್ಕಾರ ಮಾಡಿ, ಪರಾ ಪಶ್ಯಂತಿ ಮಧ್ಯಮ ವೈಖರಿ ವರ್ಣರೂಪಿಣಿಯಾಗಿ ಮೂರ್ತಿಗಳಿಂದ ಆರಾಧ್ಯಳಾದ ಭಗವತಿಯು ನನ್ನ ನುಡಿಗಳಲ್ಲಿ ವಿರಾಜಿಸಲಿ ಎಂದು ದೇವಿಯನ್ನು ಪ್ರಾರ್ಥಿಸಿ ಈ ರೀತಿಯಾಗಿ ಹೇಳಲಾರಂಭಿಸಿದರು. ಶ್ರೀ ವಾಸವಿ ದೇವಿ ಪೂರ್ವಾವತಾರ ಕ್ರಮ. ಹೇ ಮುನಿಪುಂಗವರೇ, ಪೂರ್ವದಲ್ಲಿ ಯಾವ ದೇವಿಯು ಮಧುಕೈಟಭರೆಂಬ ರಾಕ್ಷಸರನ್ನು ಸಂಹರಿಸಿದಳೋ, ಕೃತಯುಗದಲ್ಲಿ ಶುಂಭ ನಿಶುಂಭರೆಂಬ ರಕ್ಕಸರನ್ನು ವಧಿಸಿದಳೋ, ದೇವತೆಗಳನ್ನು ಜಯಿಸುತ್ತಾ ಅವರ ಸ್ತ್ರೀಯರನ್ನು ಬಂಧಿಸಿ ಬಾಧಿಸಿದ ಮಹಿಷಾಸುರನನ್ನು ಯಾವ ದೇವತೆಯು ಸದೆಬಡಿದಳೋ, ತ್ರೇತಾಯುಗದಲ್ಲಿ ಬಾಹುಬಲ ದರ್ಪದಿಂದ ಧರ್ಮಹಾನಿ ಮಾಡಿದ ದುರ್ಮದನಾದ ರಾವಣಾಸುರನ ಸಂಹಾರಕ್ಕಾಗಿ ಶ್ರೀರಾಮನ ರೂಪವನ್ನು ಯಾವ ಲಲಿತಾಂಬೆಯು ಧರಿಸಿದಳೋ, ಆ ದೇವಿಯೇ ದ್ವಾಪರ ಯುಗದಲ್ಲಿ ಯಶೋಧಾ ಗರ್ಭ ಸಂಜಾತೆಯಾಗಿ ಶ್ರೀಕೃಷ್ಣನಿಗೆ ಸೋದರಿಯಾಗಿ ಅವತರಿಸಿದಳು. ಕಂಸಾದಿ ದಾನವರನ್ನು ವಧಿಸಿ ಶ್ರೀ ಕನ್ಯಾನಾಮದಲ್ಲಿ ರಾರಾಜಿಸಿದಳು. ಆ ಕನ್ಯೆಯೇ ಕೈಲಾಸವಾಸಿಗಳಾದ ವೈಶ್ಯರ ನಾಯಕನಾದ ಸೋಮದತ್ತನಿಗೆ ಕೀರ್ತಿಕನ್ಯೆ ಎಂಬ ಹೆಸರಿನಲ್ಲಿ ಪುತ್ರಿಯಾಗಿ ಜನಿಸಿ ಭಂಡಾಸುರಾಂಶದಲ್ಲಿ ಜನಿಸಿದ ಚಿತ್ರಕಂಠನೆಂಬ ಗಂಧರ್ವನನ್ನು ಶಾಪಗ್ರಸ್ತನನ್ನಾಗಿಸಿದಳು. ದುಷ್ಟನಾದ ಆ ಚಿತ್ರಕಂಠನೆ ಕಲಿಯುಗದಲ್ಲಿ ವಿಷ್ಣುವರ್ಧನನಾಗಿ ಭುವಿಯಲ್ಲಿ ಜನಿಸಿ ಚಕ್ರವರ್ತಿಯಾಗಿ ನಿರಂಕುಶನಾಗಿ ವರ್ತಿಸಿದನು. ಯೋಗಮಾಯೆ ಕನ್ಯೆಯೇ ವಾಸವಿ ಕನ್ನಿಕಾ ಹೆಸರಿನಲ್ಲಿ ಕಲಿಯುಗದಲ್ಲಿ ಕುಸುಂಬ ವೈಶ್ಯ ಪ್ರಭುವಿನ ಭುವನದಲ್ಲಿ ಅವತರಿಸಿ ಪ್ರಸಿದ್ಧಳಾಗಿ ಅಧರ್ಮ ವರ್ತನೆಯ ವಿಷ್ಣುವರ್ಧನ ರಾಜನನ್ನು ಅಂತ್ಯಗೊಳಿಸುವಳು. ಕಲಿಯುಗದಲ್ಲಿ ಅಧರ್ಮ ದುಷ್ಟತ್ವಗಳನ್ನು ಅಳಿಸಿ ಹಾಕಲು ದೈವಾವತಾರಿಗಳು
ಅನುಸರಿಸಬೇಕಾದ ವಿನೂತನ ಮಾರ್ಗವನ್ನು ಪ್ರಬೋಧಿಸುವಳು. ಚತುರ್ವಿಧ ಪುರುಷಾರ್ಥಗಳ ಸಾಧನೆಗೆ ಅನುವಾದ ವರ್ಣಾಶ್ರಮಾಚಾರಗಳಿಂದ ಕೂಡಿದ ಆಶ್ರಧರ್ಮವನ್ನು ಸಂರಕ್ಷಿಸುವುದಕ್ಕಾಗಿ ಬಂಧುಗಳೊಡಗೂಡಿ ಅಗ್ನಿಪ್ರವೇಶ ಮಾಡಿ ತನ್ನೊಡನೆ ಅಗ್ನಿಪ್ರವೇಶ ಮಾಡಿದವರಿಗೆ ಮೋಕ್ಷವನ್ನು ಪ್ರಸಾದಿಸುವಳು. ಕಲಿಯುಗದಲ್ಲಿ ಪಾಪಗಳನ್ನು ಹೋಗಲಾಡಿಸುವ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿಯ ಭಾವಿ ಚರಿತ್ರೆಯನ್ನು ನಿಮ್ಮ ಶ್ರೇಯಸ್ಸಿಗಾಗಿ ಪ್ರೀತಿಯಿಂದ ಪ್ರಕಟಿಸುವೆನು. ಸಮಾಹಿತ ಚಿತ್ತರಾಗಿ ಕೇಳಿರಿ ಎಂದು ಸೂತ ಮಹರ್ಷಿ ಶೌನಕಾದಿ ಮುನಿಗಳಿಗೆ ಹೇಳಿದರು ಎಂದು ಹೇಳುತ್ತಾ ಸಾಲಂಕಾಯನ ಮುನೀಶ್ವರರು ಮಣಿಗುಪ್ತಾದಿ ವೈಶ್ಯೋತ್ತಮರಿಗೆ ತಿಳಿಸತೊಡಗಿದರು ಎಂಬಲ್ಲಿಗೆ ಶ್ರೀ ವಾಸವಿ ಕನ್ನಿಕಾದೇವಿ ಪುರಾಣದ ಪ್ರಥಮ ಅಧ್ಯಾಯವು ಸಮಾಪ್ತವು.